Hello, hi everyone. I am Maruti, studying in ICCA College in Davangere. Today discuss about variable, constant, data types of data types ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ನೋಡಂಬರ್ರಿ ವೇರಿಯಬಲ್ ಅಂದರೆ ಏನು ಅನ್ನೋದು. A variable is a user defined named that point at a memory location where data stored in variable can hold in different types data like in integer, character, ಸ್ಟ್ರಿಂಗ್ಸ್, ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್. ಇದು ಯಾವ್ಯಾವ ಥರ ಸ್ಟೋರಿಂಗ್ ಮಾಡ್ಕೊಳತ್ತೆ ಅಂದರೆ ಲೊಕೇಶನ್ ಆಗಿ ಡಾಟಾ ಸ್ಟೋರ್ ಮಾಡ್ಕೊಂಡ್ರೆ ಇಂಟೀಜರಾಗೆ, ಕ್ಯಾರೆಕ್ಟರಾಗೆ, ಫ್ಲೋಟಾಗೆ ಸ್ಟೋರ್ ಮಾಡ್ಕೊಳತ್ತೆ. ದ ವೇರಿಯಬಲ್ ನೆಕ್ಸ್ಟು ನಾಟ್ ಫಿಕ್ಸ್ಡ್ ವ್ಯಾಲ್ಯೂ ಇನ್ ಚೇಂಜ್ ಇನ್ ಡ್ಯೂರಿಂಗ್ ಇನ್ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್. ಇದು ಒಂದು ಫಿಕ್ಸ್ಡ್ ವ್ಯಾಲ್ಯೂ ಆಗಿ ಫಿಕ್ಸ್ ಮಾಡ್ಕೊಳಂಗೆ ಏನಿಲ್ಲ. ಬೇಕಾದ್ರೆ ಬೇರೆ ಥರನೂ ಇನ್ನೊಂದು ಥರನೂ ಫಿಕ್ಸ್ ಮಾಡ್ಕೊಂಡು ಮಾಡ್ಬೋದು ಪ್ರೋಗ್ರಾಮ. ಒಂದೇ ವೇರಿಯಬಲ್ ಅಂದರೆ ಅದೇ ಒಂದೇ ವೇರಿಯಬಲಾಗಿ ಏನಿಲ್ಲ. ಬೇಕಾದ್ರೆ ಎಕ್ಸಾಂಪಲ್ ಬೇಕಾದ್ರೆ ನೋಡಿರಿ, ಇಟ್ ಮೈ ಇನ್ ಕನ್ಸಿಸ್ಟ್ಸ್ ಆಫ್ ಲೆಟರ್ ಅಂಡರ್ ಕೋರ್ಸ್ ಇನ್ ಕ್ಯಾರೆಕ್ಟರ್. ಇದ್ರ ಬರೀ ಲೆಟರ್ಸ್ ಅಷ್ಟೇ ಕೊಡಕ್ಕೆ ಬರೋದು. ಬೇಕಾದ್ರೆ ಸಿಂಪಲ್ ಪ್ರೋಗ್ರಾಮ್ ಮುಖಾಂತರ ನೋಡ್ತೀನಿ ಬರೀ, ಅವಾಗ ಕ್ಲಿಯರಿಟಿ ಆಗಿ ಗೊತ್ತಾಗುತ್ತೆ ನಿಮಗೆ. ನೋಡಿ ಇಲ್ಲಿ ಬರ್ತೀನಿ, ಇಲ್ಲಿ ಅವಾಗಲೇ ಹೇಳ್ದಂಗೆ ಒಂದೇ ಲೆಟರ ಕೊಟ್ಟು ಹಂಗೆ ಮಾಡಂಗೆ ಏನಿಲ್ಲ. ಇದೇನು ಫಿಕ್ಸ್ಡ್ ವ್ಯಾಲ್ಯೂ ಏನಲ್ಲ ವೇರಿಯಬಲ್ ಅನ್ನೋದು. ಬೇಕಾದ್ರೆ ಮತ್ತೆ ಬೇಕಿದ್ರು ಡಿಕ್ಲೇರ್ ಮಾಡ್ಕೋಬೋದು, ಕಾಲಿಂಗ್ ಮಾಡ್ಕೊಂಡು ಮಾಡ್ಕೋಬೋದು. ನೋಡಿರಿ, ನಾನು 3 ವೇರಿಯಬಲ್ ತಗೊಂಡು ಮಾಡೀನಿ, ಸಮ್ ಮಾಡೀನಿ. 3ದು 60 ಬಂದಿತ್ತು ನೋಡಿರಿ. ಕಾನ್ಸ್ಟೆಂಟ್ ಅಂದರೆ ಏನು? Constant is a refer in fixed value that the program may not in alter during in execution. ಇದೊಂದು ಫಿಕ್ಸ್ಡ್ ವ್ಯಾಲ್ಯೂ ಆಗಿರುತ್ತೆ, ಪ್ರೋಗ್ರಾಮು ಮುಗಿಯೋ ತನಕ ಎಕ್ಸಿಕ್ಯೂಷನ್ ಆಗುತ್ತೆ. Constant can be the main basic data types like and the integer constant, float constant, character constant. ಇದು ಬೇಸಿಕಾಗಿ ಯಾವ ಥರ ಡಾಟಾ ಟೈಪ್ಸಾಗೆ ಅಂದರೆ ಇಂಟೀಜರ್, ಕ್ಯಾರೆಕ್ಟರಾಗೆ, ಫ್ಲೋಟಿಂಗು ಆ ಥರ ಆಗಿರುತ್ತೆ. ಡಾಟಾ ಟೈಪ್ಸ್ ಅಂದರೆ ಏನು ಅನ್ನೋದು ನೋಡಂಬರ್ರಿ. ದ ಇನ್ಫಾರ್ಮೇಷನ್ ಸ್ಟೋರ್ಡ್ ಇನ್ ವೇರಿಯಬಲ್ ವಿಚ್ ಕ್ಯಾನ್ ಬಿ ದ ಇಂಟೀಜರ್, ಕ್ಯಾರೆಕ್ಟರ್, ಸಿಂಬಲ್, ಫ್ರ್ಯಾಕ್ಷನಲ್ ನಂಬರ್ ಇನ್ ಗ್ರೂಪ್ ಆಫ್ ಎಂಟಿಟೀಸ್. ಇದು ಯಾವ್ಯಾವ ಥರ ಡಾಟಾ ಟೈಪ್ಸ್ ಇರುತ್ತೆ ಅಂದರೆ ಇಂಟೀಜರ್ ಇರುತ್ತೆ, ಕ್ಯಾರೆಕ್ಟರ್ ಇರುತ್ತೆ, ಫ್ಲೋಟಿಂಗು, ಸ್ಪೆಷಲ್ ಸಿಂಬಲ್ ಥರನೂ ಇರುತ್ತೆ. ಅದನ್ನೆಲ್ಲ ನೋಡಬೇಕು ಅಂದರೆ ಒಂದು ಪ್ರೋಗ್ರಾಮ್ ಸಿಂಪಲ್ ಮುಖಾಂತರ ಆಮೇಲೆ ಲಾಸ್ಟಿಗೆ ತೋರಿಸ್ತೀನಿ, ನೋಡೋಣ ಬೇಕಿದೆ. ಇವಾಗ ಟೈಪ್ಸ್ ಆಫ್ ಡಾಟಾ ಟೈಪ್ಸ್. ಡಾಟಾ ಟೈಪ್ಸಿಗೆ ಯಾವ್ಯಾವ ಥರ ಟೈಪ್ಸ್ ಇದ್ದಾವೆ ಏನು ಅನ್ನೋದು ನೋಡೋಣ. ಯೂಸರ್ ಡಿಫೈನ್ ಡಾಟಾ ಟೈಪ್ಸ್: ಸ್ಟ್ರಕ್ಚರು, ಯೂನಿಯನ್ನು, ಯೂನಿಯಮ್ಮು. ಪ್ರೈಮರಿ ಡಾಟಾ ಟೈಪ್ಸ್: ಇಂಟೀಜರು, ಕ್ಯಾರೆಕ್ಟರು, ಫ್ಲೋಟು. ಸೆಕೆಂಡರಿ ಡಾಟಾ ಟೈಪ್ಸ್: ಅರೇ, ಪಾಯಿಂಟರು, ಎಕ್ಸೆಟ್ರಾ. ನಮಗೆ ಇದ್ರಾಗ ನಾವು ಈಗ ಸದ್ಯಕ್ಕೆ ಜಾಸ್ತಿ ಯೂಸ್ ಮಾಡ್ತಿರೋ ಯಾವ್ಯಾವ ಅಂದರೆ ಪ್ರೈಮರಿ ಡಾಟಾ ಟೈಪ್ಸು. ಅವು ಯಾವ್ಯಾವ ಅಂದರೆ ಇಂಟೀಜರು, ಕ್ಯಾರೆಕ್ಟರು, ಫ್ಲೋಟು. ಇವೆಲ್ಲವೂ ಯೂಸ್ ಮಾಡ್ತೀವಿ ಡಾಟಾ ಟೈಪಲ್ಲಿ. ನಾವೀಗ ಸದ್ಯಕ್ಕೆ ಯೂಸ್ ಮಾಡ್ತಿರೋದು ಪ್ರೈಮರಿ ಡಾಟಾ ಟೈಪ್ಸು. ಈಗ ಅವು ಯಾವ ಒಂದೊಂದಾಗಿ ನೋಡ್ಕೊಂಬರೋಣ. ಇಂಟೀಜರು: ಆ್ಯನ್ ಇಂಟೀಜರ್ ಟೈಪ್ ಆಫ್ ವೇರಿಯಬಲ್ ಕ್ಯಾನ್ ಇನ್ ಸ್ಟೋರ್ಡ್ ಇನ್ 0, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂ ವಿತೌಟ್ ಮೇನ್ ಡೆಸಿಮಲ್. ಇದು ಇಂಟೀಜರ್ ಅನ್ನೋದು ಯಾವ ಥರ ಅಂದರೆ ವಿತೌಟ್ ಆಗಿ ಇರುತ್ತೆ, ಡೆಸಿಮಲ್. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿನಿ, ಬೇಕಾದ್ರೆ ನೋಡ್ರಿ. ಇಲ್ಲಿ ಎಕ್ಸಾಂಪಲ್ ಇಂಟ್ a = 10. ಈ ಥರ ಪಾಸಿಟಿವ್ ಆಗಿರಲಿ, ನೆಗೆಟಿವ್ ಆಗಿರಲಿ ನಂಬರ್ಗಳನ್ನ ಸ್ಟೋರ್ ಮಾಡ್ಕೊಳತ್ತೆ. ಯಾವುದು ಇಂಟೀಜರ್ ಅನ್ನೋದು. ಕ್ಯಾರೆಕ್ಟರು: ಈ ಕ್ಯಾರೆಕ್ಟರ್ ಈಸ್ ಎ ಯೂನಿಟ್ ಆಫ್ ಇನ್ಫಾರ್ಮೇಷನ್ ದಟ್ ಕ್ಯಾನ್ ಬಿ ಆಲ್ಫಾಬೆಟ್ಸ್, ಡಿಜಿಟ್, ಸ್ಪೆಷಲ್ ಸಿಂಬಲ್ಸು. ಇದು ಓನ್ಲಿ ಕ್ಯಾರೆಕ್ಟರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದು, ಸ್ಟೋರ್ ಮಾಡ್ಕೊಳೋದು. ಸ್ಪೆಷಲ್ ಸಿಂಬಲ್ಸು, ಕ್ಯಾರೆಕ್ಟರ್ಸು ಅವು ಓನ್ಲಿ ಸಿಂಗಲ್ ಕೊಟ್ಟಾಗೆ ಇದ್ದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಕ್ಯಾರೆಕ್ಟರ್ಸ್. ಫ್ಲೋಟ್: ಎ ಫ್ಲೋಟ್ ಈಸ್ ಎ ಡಾಟಾ ಟೈಪ್ ದಟ್ ಸ್ಟೋರ್ಡ್ ಇನ್ ಫ್ರ್ಯಾಕ್ಷನಲ್ ನಂಬರ್, ಫ್ಲೋಟಿಂಗ್ ಪಾಯಿಂಟ್ ಇನ್ ವ್ಯಾಲ್ಯೂ. ಇದು ಓನ್ಲಿ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂಗಳನ್ನ ಮಾತ್ರ ಸ್ಟೋರ್ ಮಾಡ್ಕೊಳೋದು. ಅದು ಯಾವ ಥರ ಅಂದರೆ ಪಾಯಿಂಟ್ ಸಮಥಿಂಗ್ ಇರೋದನ್ನ ಫ್ಲೋಟಿಂಗ್ ವ್ಯಾಲ್ಯೂ ಅಂತಾರೆ. ಹಿಂಗೆ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟೀನಿ, 45.6 ಅಂತ ಕೊಟ್ಟೀನಿ. ನೀವು ಬೇಕಾದ್ರೆ ಬೇರೆ ಥರನೂ ಹುಡ್ಕೊಳ್ಳಿ. ಒಂದು ಸಿಂಪಲ್ ಪ್ರೋಗ್ರಾಮ್ ತೋರಿಸ್ತೀನಿ. ಇದು ಇಂಟೀಜರ್ ಅಂದರೆ ಏನು, ಕ್ಯಾರೆಕ್ಟರು, ಫ್ಲೋಟಿಂಗು ಇದೆಲ್ಲದೂ ಸೇರಿ ಒಂದು ಸಿಂಪಲ್ ಪ್ರೋಗ್ರಾಮ್ ತೋರಿಸ್ತೀನಿ, ನೋಡೋಣ.
ನೋಡ್ರಿ ಇಲ್ಲಿ ಇಂಟಿಜರ್ ಎ ಅಂತ ಡಿಕ್ಲೇರ್ ಮಾಡ್ಕೊಂಡಿನಿ. ಇಲ್ಲಿ ಫ್ಲೋಟಿಂಗ್ ಪಾಯಿಂಟ್ 5.8 ಅಂತ ಕ್ಯಾರೆಕ್ಟರು. ಇಲ್ಲಿ ಪ್ರಿಂಟ್ ಎ ವ್ಯಾಲ್ಯೂ %d\n ಆ ಥರ ಡಿಕ್ಲೇರ್ ಮಾಡ್ಕೊಂಡಿನಿ. ರನ್ ಮಾಡೋದು ನೋಡ್ರಿ ಬೇಕಿದ್ರೆ. ಇಲ್ಲಿ ವ್ಯಾಲ್ಯೂ 10 ಅಂತ ಬರ್ತೈತಿ ಇಂಟಿಜರಿಂದು, ಇದು ಫ್ಲೋಟಿಂದು, ಇದು ಕ್ಯಾರೆಕ್ಟರಿಂದು. ಅವು ಎಷ್ಟೆಷ್ಟು ಬೈಟ್ಸ್ ಇದಾವೆ ಅನ್ನೋದು ಇಲ್ಲಿ ಬೇಕಿದ್ರೆ ಪ್ರಿಂಟ್ ಮಾಡ್ಕೋಬೋದು. ಇಂಟಿಜರ್ ಬೈಟ್ಸು 4 ಬೈಟ್ಸು, ಫ್ಲೋಟಿಂಗ್ ಬೈಟ್ಸು 4 ಬೈಟ್ಸು, ಕ್ಯಾರೆಕ್ಟರ್ ಬೈಟ್ಸು 1 ಬೈಟ್ಸು. ಈ ಥರ ಬೇಕಿದ್ರೆ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ಲಿಸನಿಂಗ್.